ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ರೋಡಲ್ಲಿ ನಿಂತ್ಕೊಂಡು ಇದೆಲ್ಲ ತಿಂತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಹೊಸ ವರ್ಷದ ಸ್ಪೆಷಲ್ ರೀ. ಇದನ್ನೆಲ್ಲ ನಮ್ಮ ಏರಿಯಾದಲ್ಲಿರೋ ಮೆಂಬರ್ ಆರ್ಗನೈಸ್ ಮಾಡಿದರು, ಹಂಗಾಗಿ ಇನ್ವೈಟ್ ಮಾಡಿದ್ವು ಅಂತ ಬಂದಿದ್ವಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಸಾನು, ಸಾನು ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. 2024 ನನಗೆ ಒಳ್ಳೆಯದು ಆಗಿದೆ, ಕೆಟ್ಟದ್ದು ಆಗಿದೆ. ತುಂಬ ಜನ ಕಳ್ಕೊಂಡಿದ್ದೀನಿ, ತುಂಬ ಜನನ ಪಡ್ಕೊಂಡಿದ್ದೀನಿ. ಅದೇ ಥರ 2025ರಲ್ಲಿ ಹೆಂಗೆಲ್ಲ ಇರುತ್ತೆ ಅಂತ ನಿಜವಾಗ್ಲೂ ನಂಗೆ ಐಡಿಯಾ ಇಲ್ಲ. ಆದರೆ ಹೆಂಗೆ ಬರುತ್ತೋ ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಜೊತೆಲೇ ರಾಘವೇಂದ್ರ ದೇವರು ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ನಾವು ಒಂದು ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ದು. ಆ ದೇವಸ್ಥಾನಕ್ಕೇನೋ ಹೋಗೋಕ್ಕಾಗಿಲ್ಲ ನಮಗೆ. ಹಂಗಾಗಿ ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ದೆ. ಬೇಜಾರಾಗಿತ್ತು ನನಗೆ. ಹೊಸ ವರ್ಷದ ದಿನ ಕೂಡ ನಾನು ಒಂದು ಸ್ವಲ್ಪ ಡಲ್ಲಾಗೇ ಇದ್ದೆ. ಅದು ಏನಾಯಿತು ಏನೋ ಗೊತ್ತಿಲ್ಲ, ಸಡನ್ನಾಗಿ ಹೋಗಬೇಕು ಅನ್ನಿಸ್ತು. ಜಯನಗರ 5th ಬ್ಲಾಕಲ್ಲಿರೋ ಮಂತ್ರಾಲಯ ದೇವಸ್ಥಾನಕ್ಕೆ ಹೊರಟ್ಬಿಟ್ಟೆ ನಾನು, ನನ್ನ ಮಗ. ನಮ್ಗೆ ಯಾವುದೇ ಥರ ಪ್ಲ್ಯಾನ್ಸೇ ಇರಲಿಲ್ಲ. ಸಡನ್ನಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಹೋಗಿದ್ದು ಆ ಥರ ರಾಯರ ಹತ್ರ ಎಲ್ಲರೂ ಹೋಗೋಕ್ಕಾಗಲ್ಲ. ಆದರೆ ದೇವರು ನಮ್ಮನ್ನು ಕರೆಸ್ಕೊಂಡಿದ್ದಾನೆ. ಹಾಗಾಗಿ ಈ ವರ್ಷ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ಕಾರ ಮಾಡ್ಕೊ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು. ಅಲ್ಲಿ ಎಷ್ಟೊತ್ತು ಕೂತ್ಕೊಂಡ್ರು ನಂಗೆ ಬೇಜಾರಾಗ್ತಿರ್ಲಿಲ್ಲ. ಆದರೆ ನನ್ನ ಮಗ ಹಠ ಮಾಡ್ತಾಯಿದ್ದ ಮನೆಗೆ ಹೋಗಬೇಕು ಅಂತ. ಹಾಗಾಗಿ ನಾನು ಸ್ವಲ್ಪ ಜಲ್ದಿನೇ ಹೊರಟು ಬಂದೆ. ಆದರೆ ನಿಜವಾಗ್ಲೂ ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೊರಗಡೆ ಬರಬೇಕು ಅಂತಲೇ ಮನಸ್ಸಾಗಲ್ಲ. ಅದೇನೋ ಗೊತ್ತಿಲ್ಲ ನನಗೆ. ನಾನು ಹೇಳಿದ್ನಲ್ಲ, ನಾನು ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ನಾನು ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಅದು ಎಲ್ಲಿದೆ ಏನು ನನಗೇನೂ ಐಡಿಯಾ ಇಲ್ಲ. ಜಸ್ಟ್ ಒಂದು ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡಿದ್ದೆ. ನನಗೆ ಹೋಗಬೇಕು ಅಂತ ಅನ್ನಿಸ್ತು. ರೆಡಿ ಆದೆ, ಎದ್ದೆ, ಹೋದೆ. ಏನೂ ಇಲ್ಲ, ನಾನು ಬಸ್ಸಲ್ಲಿ ಕೂತ್ಕೊಂಡಿದ್ದು ಅಷ್ಟೇ. ನಾನು ಜಸ್ಟ್ ಕೇಳ್ಕೊಂಡು ಹೋಗಿದ್ದು ನಾನು. ಅದು ನನಗೆ ಯಾವುದೇ ಥರ ಐಡಿಯಾ ಇಲ್ಲ, ಎಲ್ಲಿದೆ ದೇವಸ್ಥಾನ, ಯಾವ ಪ್ಲೇಸಲ್ಲಿದೆ. ಜಸ್ಟ್ ಒಂದು ಸಲ ಗೂಗಲ್ ಮಾಡಿದೆ, ಚೆಕ್ ಮಾಡಿದೆ, ಹೋದೆ. ಅದನ್ನು ತುಂಬ ಸಲ ಪ್ರಯತ್ನ ಕೂಡ ಪಟ್ಟಿದ್ದೀನಿ, ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗ್ದೇನೂ ಇದೆ. ಹೇಳಿದ್ನಲ್ಲ, ಟೈಮ್ ಬರಬೇಕು ಅಂತ ಎಲ್ಲದಕ್ಕೂ ಹೋಗೋದಕ್ಕೆ
ದಾರಿ ಕೊಡಲ್ಲ ಅಂತಾರಲ್ಲ ದೇವರು, ಆ ಥರ ನನಗೆ ಹೊಸ ವರ್ಷದ ದಿನ ಹೋಗಿದ್ದು ತುಂಬಾ ಖುಷಿ ಆಯಿತು. ನಾನು ಈ ಹೊಸ ವರ್ಷನ ರಾಯರ ಹತ್ರ ಸೆಲೆಬ್ರೇಟ್ ಮಾಡಿದೆ. ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೂ ನಿಮ್ಮ ಫ್ಯಾಮಿಲಿಯವರು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.